ಸ್ತೋತ್ರ 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 ಏಸಪ್ಪ. ರಕ್ಷಕನೇ, ವಿಮೋಚಕನೇ, ನಿಮಗೆ ಸ್ತೋತ್ರ. ದೇವಾದಿ ದೇವನೇ, ನಿಮಗೆ ಸ್ತೋತ್ರ ಅಪ್ಪ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಆತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಬಲಪಡಿಸುವ ಆತನೇ, ನಿಮಗೆ ಸ್ತೋತ್ರ ದೇವರೇ. ಅಪ್ಪ, ಈ ಸಮಯದಲ್ಲಿ ನೀವು ಪ್ರಾರ್ಥಿಸುವುದಕ್ಕೆ ಕೊಟ್ಟಂಥ ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರ ದೇವರೇ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅಪ್ಪ ಸದುತ್ತರವನ್ನು ಕೊಡುವ ಆತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಪ್ರಾಣಾತ್ಮ ಶರೀರವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಪ್ರಾರ್ಥನೆಗೆ ಅಪ್ಪ ನೀವು ನಮ್ಮನ್ನು ಸಿದ್ಧಪಡಿಸಿರಿ ಸ್ವಾಮಿ. ಅಪ್ಪ, ಪ್ರಾರ್ಥನಾ ಆತ್ಮನಿಂದ ನಮ್ಮನ್ನು ತುಂಬಿಸಿರಿ ಕರ್ತನೆ. ಅಪ್ಪ, ಪ್ರಾರ್ಥನಾ ಬಲಿಪೀಠದಲ್ಲಿ ಅಪ್ಪ ಅಗ್ನಿಯು ಯಾವಾಗಲೂ ಉರಿಯುತ್ತಲೇ ಇರುವ ಹಾಗೆ ಏಸಪ್ಪ ನಮ್ಮ ಪ್ರಾರ್ಥನಾ ಜೀವಿತವನ್ನು ನೀವು ಮಾರ್ಪಡಿಸಿರಿ ಕರ್ತನೆ. ಅಪ್ಪ, ಎಡೆಬಿಡದೆ ಬೇಸರಗೊಳ್ಳದೆ ಅಪ್ಪ ನಾವು ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ವೀರರನ್ನಾಗಿ ಅಪ್ಪ ನಮ್ಮನ್ನು ನೀವು ಅಪ್ಪ ಎಬ್ಬಿಸಿರಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ, ಈ ಸಮಯದಲ್ಲಿ ಏಸಪ್ಪ ಸ್ತೋತ್ರ 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 ದೇವರೇ. ಅಪ್ಪ, ಸಮಾಧಾನದಲ್ಲಿ ಜೀವಿಸುತ್ತಿದ್ದವರಿಗಾಗಿ ಅಪ್ಪ ಭಯದಲ್ಲಿಯೂ ಅಪ್ಪ ಕಳವಳದಲ್ಲಿಯೂ ಚಿಂತೆಯಲ್ಲಿಯೂ ಆವೇದನೆಯಲ್ಲಿ ಇರುವಂತಹ ಅಪ್ಪ ಒಬ್ಬೊಬ್ಬರಿಗಾಗಿ ಅಪ್ಪ ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ ದೇವರೇ. ಸ್ತೋತ್ರ ಸ್ವಾಮಿ. ಅಪ್ಪ, ಅನೇಕ ವಿಧವಾದಂಥ ಭವಿಷ್ಯತ್ತಿನ ಕುರಿತಾದಂತಹ ಭಯದಲ್ಲಿಯೂ ಚಿಂತೆಯಲ್ಲಿಯೂ ಅಪ್ಪ ಕಳವಳದಲ್ಲಿಯೂ ಇರುವಂಥವರಿಗೆ ಅಪ್ಪ ನೀವು ಒಬ್ಬ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಅವರಲ್ಲಿರುವಂಥ ಭಯವು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. ಹೌದು ದೇವರೇ. ಅಪ್ಪ, ನೀವು ನಮಗೆ ಕೊಟ್ಟಿರುವಂಥದ್ದು ಬಲ ಶಿಕ್ಷಣದ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಏಸಪ್ಪ. ನೀವು ನಮ್ಮಲ್ಲಿ ಇರುವಾಗ ಅಪ್ಪ ನಾವು ಯಾವುದಕ್ಕೂ ಅಪ್ಪ ಭಯಪಡುವಂಥ ಅಗತ್ಯವಿಲ್ಲ, ಚಿಂತೆ ಮಾಡುವಂತಹ ಅಪ್ಪ ಅಗತ್ಯವಿಲ್ಲ ಎಂಬುದನ್ನು ಅಪ್ಪ ಅರಿತುಕೊಳ್ಳುವುದಕ್ಕೆ ನೀವು ಸಹಾಯ ಮಾಡಿರಿ ಕರ್ತನೆ. ನಮ್ಮ ವಿಶೇಷವಾದಂಥ ಸಹಾಯಕನು, ನಮ್ಮನ್ನು ಬಲಪಡಿಸುವಾತನು ಅಪ್ಪ ನೀವು ನಮ್ಮ ಒಟ್ಟಿಗಿದ್ದೀರಾ. ನಿಮಗೆ ಸ್ತೋತ್ರ ದೇವರೇ. ಅಪ್ಪ, ಸ್ತೋತ್ರ ಸ್ತೋತ್ರ. ಕುಟುಂಬದಲ್ಲಿ ನಡೆಯುತ್ತಿರುವಂತಹ ಅಪ್ಪ ಘಟನೆಗಳಿಂದಲೂ ಏಸಪ್ಪ ತಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವಂಥ ಅನೇಕ ಸಂದರ್ಭಗಳಿಂದ ಅಪ್ಪ ಸೋತು ಹೋಗಿರುವಂತಹ ಸಮಾಧಾನವೇ ಇಲ್ಲದೆ ನೆಮ್ಮದಿಯೇ ಇಲ್ಲದೆ ಅಪ್ಪ ಇನ್ನು ಈ ಜೀವನ ನನಗೆ ಸಾಕು ಎನ್ನುವಂತಹ ಅಪ್ಪ ಕೆಟ್ಟ ಅಪ್ಪ ನಿರ್ಧಾರದಲ್ಲಿರುವಂಥ ಒಬ್ಬೊಬ್ಬರನ್ನು ಕೂಡ ಈ ಸಮಯದಲ್ಲಿ ನೀವು ಸಂಧಿಸಿರಿ ಯೇಸುವಿನ ನಾಮದಲ್ಲಿ. ಅಪ್ಪ, ಎರಡರಷ್ಟು ಸಮಾಧಾನವನ್ನು ಕೊಡುವಾತನು, ದೈವಿಕವಾದಂಥ ಸಮಾಧಾನ ಸಂತೋಷ ಅದು ನಿನ್ನಲ್ಲಿ ಉಂಟು ಎಂಬ ಸತ್ಯವನ್ನು ಅಪ್ಪ ಅವರು ಅರಿತುಕೊಳ್ಳುವುದಕ್ಕೆ ನೀವು ಸಹಾಯ ಮಾಡಿರಿ ಕರ್ತನೆ. ಹೌದು ದೇವರೇ. ಅಪ್ಪ, ಅಸಮಾಧಾನವನ್ನು ತರುವಂಥದ್ದು ಅಪ್ಪ ಅಳಿಸುವಂಥ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಅಪ್ಪ, ನೀವು ಬಿಡುಗಡೆಯನ್ನು ಕೊಡಿರಿ, ಬಿಡುಗಡೆಯನ್ನು ಕೊಡಿರಿ ದೇವರೇ. ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸಂತೋಷ ಸಮಾಧಾನದಿಂದ ಅಪ್ಪ ಅವ್ರನ್ನ ತುಂಬಿಸಿರಿ ಅಪ್ಪ. ಅಪ್ಪ, ನೀವು ಅದ್ಭುತವನ್ನು ಮಾಡಿರಿ ಕರ್ತನೆ. ಹಾಲಲ್ಲೂಯ ಹಾಲಲ್ಲೂಯ. ಏಸಪ್ಪ, ನಿಮಗೆ ವಂದನೆಗಳು, ನಿಮಗೆ ಸ್ತೋತ್ರಗಳು ಸ್ವಾಮಿ. ಅಪ್ಪ ದೇವಾ, ನಿಮಗೆ ವಂದನೆಗಳು, ಸ್ತೋತ್ರಗಳು ದೇವರೇ. ಅಪ್ಪ, ಸ್ತೋತ್ರ 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 ಸ್ತೋತ್ರ. ಅಪ್ಪ, ಚಿಂತೆಯಲ್ಲಿರುವಂಥವರನ್ನು ನೀವು ಮುಟ್ಟಿರಿ ಕರ್ತನೆ. ಅಪ್ಪ, ನಿನ್ನ ಚಿಂತಾಭಾರವೆಲ್ಲವನ್ನು ನನ್ನ ಮೇಲೆ ಹಾಕಿರಿ ಎಂಬುದಾಗಿ ಅಪ್ಪ ನೀವು ಹೇಳಿದ್ದೀರಪ್ಪ. ನಮಗೋಸ್ಕರ ಚಿಂತೆ ಮಾಡುವಂಥ ದೇವರಪ್ಪ ದೇವರೇ. ಸ್ತೋತ್ರ ದೇವರೇ. ಅಪ್ಪ, ನಮ್ಮ ಹಿತ ಚಿಂತಕನು ನೀವು ಸ್ವಾಮಿ. ಅಪ್ಪ, ನಮ್ಮ ಸ್ನೇಹಿತನು ನೀವು ಏಸಪ್ಪ ದೇವರೇ. ಹಾಲಲ್ಲೂಯ. ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆಂಬುದಾಗಿ ನೀವು ಹೇಳಿದ್ದೀರ ಸ್ವಾಮಿ. ಹೌದು ದೇವರೇ. ಅಪ್ಪ, ನಿಜವಾದಂಥ ವಿಶ್ರಾಂತಿ ನಿನ್ನಲ್ಲಿ ಉಂಟು ಕರ್ತನೆ. ನಮ್ಮ ಕಷ್ಟಗಳನ್ನು ನೋಡಿ ಅಪ್ಪ ನೀವು ಕಷ್ಟಗಳಿಂದ ಬಿಡಿಸುವಾತನಾಗಿದ್ದೀರಪ್ಪ. ನಮ್ಮ ಭಾರವೆಲ್ಲವನ್ನು ಹೊರುವಾತನಾಗಿದ್ದೀರಪ್ಪ. ಚಿಂತೆ ಮಾಡಿ ಮಾಡಿ ಅಪ್ಪ ಹೌದು ಕರ್ತನೆ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಏಸಪ್ಪ. ಸ್ತೋತ್ರ ದೇವರೇ. ಹಾಲಲ್ಲೂಯ. ಆದರೆ ಅಪ್ಪ ನಮ್ಮ ಚಿಂತೆಯನ್ನೆಲ್ಲ, ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಭಾರವನ್ನು ಅಪ್ಪ ನಿಮ್ಮ ಮೇಲೆ ಅಪ್ಪ ಹಾಕುವಾಗ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಂಡು ಅಪ್ಪ ನಾವು ಹೇಳಿಕೊಳ್ಳುವಾಗ ನಿಜವಾಗಿಯೂ ಅವೆಲ್ಲವುಗಳಿಂದ ಬಿಡುಗಡೆ ಉಂಟು ಎಂಬ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡಿರಿ ಕರ್ತನೆ. ಅಪ್ಪ ಹೌದು ಕರ್ತನೆ. ಇಂತಹ ಭಯವನ್ನು ಅಪ್ಪ ಕಳವಳಗಳನ್ನು ಅಪ್ಪ ನಿರಾಶೆಯನ್ನು ತರುವಂತಹ ದುರಾತ್ಮಗಳ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಅವೆಲ್ಲವನ್ನು ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಕಟ್ಟಿ ಪ್ರಾರ್ಥಿಸ್ತಾ ಇದ್ದೇವಪ್ಪ ದೇವಾ. ಸ್ತೋತ್ರ 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 ಏಸಪ್ಪ. ರಾತ್ರಿಯಲ್ಲಿ ಕೂಡ ಅಪ್ಪ ಕನಸುಗಳ ಮುಖಾಂತರವಾಗಿ ಅಪ್ಪ ಭಯಪಡಿಸುವಂಥ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಈಗಲೇ ಲೈವ್ ಆಗಿ ಹೋಗಲಿ ಅಪ್ಪ. ಸ್ತೋತ್ರ ದೇವರೇ. ಹಾಲಲ್ಲೂಯ. ಅಪ್ಪ, ಕ್ಷಣ ಕ್ಷಣದಲ್ಲಿ ಒಬ್ಬ ಒಂದು ರೀತಿಯಾದಂಥ ಭಯದಲ್ಲಿ ಜೀವಿಸುತ್ತಿರುವಂಥ ಜನರನ್ನು ಅಪ್ಪ ನೀವು ಸಂಧಿಸಿರಿ ಕರ್ತನೆ. ಅಪ್ಪ ದೇವರೇ. ಅಪ್ಪ, ಅವರಿಗಿರುವಂಥ ಬಲಹೀನತೆಯಿಂದ ನೀವು ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಅಪ್ಪ ದೇವರೇ, ದುಃಖಕ್ಕೆ ಬದಲಾಗಿ ಅಪ್ಪ ಸಂತೋಷವನ್ನು ಕೊಡುವಾತನಾಗಿದ್ದೀರಪ್ಪ ದೇವಾ. ಸ್ತೋತ್ರ. ಉತ್ಸಾಹದಿಂದ ಉಲ್ಲಾಸದಿಂದ ಅಪ್ಪ ದಿನವೆಲ್ಲ ಕಳೆಯುವುದಕ್ಕೆ ನೀವು ಸಹಾಯವನ್ನು ಮಾಡಿರಿ ಕರ್ತನೆ. ಅಪ್ಪ ಸ್ತೋತ್ರ. ನಂಬಿಕೆಯಲ್ಲಿ ಪಾಪ ನೀವು ಒಬ್ಬೊಬ್ಬರನ್ನು ನೀವು ದೃಢಪಡಿಸಿರಿ ಅಪ್ಪ, ಬಲಪಡಿಸಿರಿ ಯೇಸುವಿನ ನಾಮದಲ್ಲಿ ಅಪ್ಪ. ಭಯವನ್ನು ನೀಗಿಸಿರಿ ಕರ್ತನೆ. ನೀನು ಭಯಪಡಬೇಡ ಭಯಪಡಬೇಡ ಎಂಬುದಾಗಿ ಅಪ್ಪ ನೀವು ಹೇಳಿದಂಥ ಮಾತುಗಳು ಏಸಪ್ಪ
ಯಾವಾಗಲೂ ಅಪ್ಪ ಅವರ ಮನಸ್ಸಿನಲ್ಲಿಯೂ ಅವರ ಆಲೋಚನೆಗಳಲ್ಲಿಯೂ ಇರುವಂತೆ ನೀವು ಸಹಾಯವನ್ನು ಮಾಡಿರಿ ಕರ್ತನೆ. ಸ್ತೋತ್ರ. ಹೌದು ಕರ್ತನೆ, ಭಯ ಉಂಟಾದಂಥ ಕ್ಷಣವೇ ಹೌದು ದೇವರೇ ಅವರು ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಆಜ್ಞಾಪಿಸುವುದಕ್ಕೆ ಹೌದು ಏಸಪ್ಪ ನನ್ನ ಜೊತೆಯಲ್ಲಿ ಇದ್ದಾರೆ, ನನಗೆ ಯಾವ ಮೇಲಿಗೂ ಕೊರತೆ ಇಲ್ಲ, ಯಾವ ಕೇಡು ಕೂಡ ನನಗೆ ಸಂಭವಿಸದು, ಆತನ ರೆಕ್ಕೆಗಳ ಮರೆಯಲ್ಲಿ ನಾನು ಆಶ್ರಯಿಸಲ್ಪಟ್ಟವಳಾಗಿದ್ದೇನೆ, ಆಶ್ರಯ ಹೊಂದಿದವನಾಗಿದ್ದೇನೆ. ಹಾಲೆಲೂಯ. ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವವು ಗುಡಾರದ ಸಮೀಪಕ್ಕೂ ಬಾರದು ಎನ್ನುವಂತಹ ನಿನ್ನ ಧೈರ್ಯಪಡಿಸುವಂಥ ಮಾತುಗಳು ಒಬ್ಬೊಬ್ಬರನ್ನು ಬಲಪಡಿಸಲಿ ಯೇಸುವಿನ ನಾಮದಲ್ಲಿ. ಹೌದು ಕರ್ತನೆ, ಪರಾತ್ಪರನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಮಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನೂ ಸಂಭವಿಸದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಕರ್ತನೆ. ಈ ವಾಕ್ಯಗಳು ಒಬ್ಬೊಬ್ಬರನ್ನು ಕೂಡ ಬಲಪಡಿಸಲಿ ಯೇಸುವಿನ ನಾಮದಲ್ಲಿ. ಯಾವ ವ್ಯಾಧಿಯೂ ನಿನ್ನನ್ನು ಮುಟ್ಟದೆಂಬುದಾಗಿ ನೀವು ಹೇಳಿದ್ದೀರ ಸ್ವಾಮಿ. ಹೌದು ಕರ್ತನೆ, ಹಾಲೆಲೂಯ ಅಂತ ನಂಬಿಕೆ, ಅಂತ ವಿಶ್ವಾಸದಲ್ಲಿ ಒಬ್ಬೊಬ್ಬರನ್ನು ಕೂಡ ನೀವು ದೃಢಪಡಿಸಬೇಕಾಗಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ. ದೇವರೇ ಸ್ತೋತ್ರ ಸ್ತೋತ್ರ. ಯಾರು ನಮ್ಮನ್ನು ಕೈ ಬಿಟ್ಟರು ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ ಕರ್ತನೆ. ನಮ್ಮನ್ನು ಆಧರಿಸುವಾತನು, ನಮ್ಮನ್ನು ಬಲಪಡಿಸುವಾತನು, ನಮ್ಮನ್ನು ಸಂತೈಸುವಾತನು, ನಮ್ಮನ್ನು ಸಮಾಧಾನ ಪಡಿಸುವಾತನು ಕರ್ತನೆ. ಯಾರೊಬ್ಬರೂ ಕೂಡ ಕಷ್ಟದಲ್ಲಿರುವುದೋ ಕಣ್ಣೀರಿನಲ್ಲಿರುವುದೋ ನಿಮಗೆ ಇಷ್ಟವಿಲ್ಲ ಕರ್ತನೆ. ಎಲ್ಲರೂ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂಬುದಾಗಿ ಸ್ತೋತ್ರ ಸ್ವಾಮಿ. ದೇವ ಸೇವಕರು ಹೇಳುವಂತೆ ದೇವರೇ ಹೌದು ಕರ್ತನೆ, ಆ ರೀತಿಯಲ್ಲಿ ನಾವಿರಬೇಕೆಂಬುದಾಗಿಯೇ ನೀವು ಬಯಸುವಂಥ ದೇವರಾಗಿದ್ದೀರಪ್ಪ. ದೇವಾ ಸ್ತೋತ್ರ ಸ್ತೋತ್ರ. ನಮ್ಮ ಕಣ್ಣೀರೆಲ್ಲವೂ ಕೂಡ ನಿನ್ನ ಬುದ್ದಲೆಯಲ್ಲಿ ಇದೆ ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ಸುರಿಸಿದಂಥ ಒಂದೊಂದು ಕಣ್ಣೀರು ಕೂಡ ಅದು ವ್ಯರ್ಥವಾಗಿ ಹೋಗುವುದೇ ಇಲ್ಲಪ್ಪ. ಅದೆಲ್ಲದಕ್ಕೂ ಉತ್ತರವು ಉಂಟು, ಅದೆಲ್ಲದಕ್ಕೂ ಬಿಡುಗಡೆಯೂ ಉಂಟು ಯೇಸುವಿನ ನಾಮದಲ್ಲಿ. ನೀ ಸ್ತೋತ್ರ ಕರ್ತನೆ. ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನಪ್ಪ. ರಾತ್ರಿ ಕನಸಿನಲ್ಲಿ ದೇವ ಕಳವಳಪಡಿಸುವಂಥ, ಅಳಿಸುವಂತಹ ಭಯಪಡಿಸುವಂತಹ ದಿಗಿಲನ್ನು ಒಂದು ವಿಧವಾದಂತಹ ಮಾನಸಿಕ ಅಸ್ವಸ್ಥತೆಯನ್ನು ಉಂಟು ಮಾಡುವಂತಹ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ ಸ್ತೋತ್ರ. ಈಗಲೇ ಅವೆಲ್ಲದರಿಂದ ನೀವು ಬಿಡುಗಡೆಯನ್ನು ಕೊಡಿರಿ ರಾತ್ರಿ ಕನಸುಗಳ ಮುಖಾಂತರವಾಗಿ ನೀವು ಮಾತನಾಡಿರಿ ಏಸಪ್ಪ. ನಿನ್ನ ದೂತರನ್ನು ಆಜ್ಞಾಪಿಸಿರಿ ನಿನ್ನ ದೂತರಿಗೆ ಆಜ್ಞಾಪಿಸಿರಿ ದೂತರ ಕಾವಲನ್ನು ಇರಿಸಿರಿ ಯೇಸುವಿನ ನಾಮದಲ್ಲಿ. ಒಬ್ಬೊಬ್ಬರ ಮೇಲೆಯೂ ಕೂಡ ನಿನ್ನ ಪರಲೋಕದ ಕಾವಲು ಇರಲಿ ಯೇಸುವಿನ ನಾಮದಲ್ಲಿ. ನೀವು ಬಿಡುಗಡೆಯನ್ನು ಕೊಟ್ಟಿರಿ ಸ್ವಾಮಿ. ರಕ್ಷಣೆ ಮಾರ್ಗದಲ್ಲಿ ನೀವು ನಡೆಸಿರಿ ಏಸಪ್ಪ. ಸ್ತೋತ್ರ 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 ದೇವರೇ. ನೀವು ಸಮಾಧಾನವನ್ನು ಕೊಟ್ಟು ಸಂತೋಷವನ್ನು ಕೊಟ್ಟು ಉಸಿರಿರುವಂಥ ದಿನಗಳೆಲ್ಲ ನಿನಗೋಸ್ಕರ ಜೀವಿಸುವುದಕ್ಕೆ, ನಿನ್ನ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ನೀವು ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ ದೇವರೇ. ಇದುವರೆಗೂ ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ನೀವು ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಏಸಪ್ಪನ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ, ಆಮೇನ್.